ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನು ಸಭಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಎಚ್ಡಿಕೆ ದಾರಿ ತಪ್ಪಿದ ಹೇಳಿಕೆಗೆ ತುಮಕೂರಲ್ಲಿ ಹೈಡ್ರಾಮಾ. ದೇವೇಗೌಡರು ಮಾತನಾಡುವಾಗಲೇ ಕಾಂಗ್ರೆಸ್ ಮಹಿಳಾ ಕಾರ್ಯಕರ್ತೆಯರಿಂದ ಎಚ್ಡಿಕೆ ವಿರುದ್ಧ ಧಿಕ್ಕಾರ. ಗಲಾಟೆ ಬೆನ್ನಲ್ಲೇ ಮಹಿಳೆಯರನ್ನ ವಶಕ್ಕೆ ಪಡೆದ ಪೊಲೀಸರು. ಮಾಜಿ ಪ್ರಧಾನಿಗೆ ರಕ್ಷಣೆ ಇಲ್ಲದಂತಾಗಿದೆ. ದೇವೇಗೌಡರ ಮುಂದೆಯೇ ಘೋಷಣೆ ಕೂಗ್ತಾ ಇದ್ರು ಪೊಲೀಸರು ರಕ್ಷಣೆಗೆ ಧಾವಿಸಿಲ್ಲ. ಪೊಲೀಸರ ವಿರುದ್ಧ ಬಿಜೆಪಿ ಜೆಡಿಎಸ್ ಮುಖಂಡರು ಕಿಡಿ. ಕುಮಾರಸ್ವಾಮಿ ಕ್ಷಮೆ ಕೇಳಿದ್ರೂ ಉದ್ದೇಶಪೂರ್ವಕವಾಗಿ ಗಲಾಟೆ ನಡೆಸ್ತಾ ಇದ್ದಾರೆ. ಕಾಂಗ್ರೆಸ್ಸಿಗರು ಹತಾಶರಾಗ್ತಾ ಇದ್ದಾರೆಂದು ಬಿಜೆಪಿ ಅಭ್ಯರ್ಥಿ ಸೋಮಣ್ಣ ಸಿಡಿಮಿಡಿ. ಇದು ಕಾಂಗ್ರೆಸ್ ನಾಯಕರ ಸಂಸ್ಕೃತಿ ಮತ್ತು ಚಿತಾವಣೆ ಎಂದು ಬಿಜೆಪಿ ಶಾಸಕ ಜ್ಯೋತಿ ಗಣೇಶ್ ಕೆಂಡ. ಬಡವರಿಗೆ ಎಷ್ಟು ಮನೆ ಕೊಟ್ಟಿದ್ದಾರೆ ಎಂದ ಸಿದ್ದರಾಮಯ್ಯಗೆ ವಿ ಸೋಮಣ್ಣ ತಿರುಗೇಟು. ನಿಮ್ಮ ವರುಣಾ ಕ್ಷೇತ್ರದಲ್ಲಿ 1,000 ಮನೆ ಕಟ್ಟಿಸಿದ ಬಗ್ಗೆ ನೀವೇ ಹೊಗಳಿದ್ದೀರಿ. ನೀವು ರಾಜ್ಯದ ಸಿಎಂ ಆಗಿ ಏಕವಚನ ಬಳಕೆ ಮಾಡೋದನ್ನ ನಿಲ್ಲಿಸಿ ಅಂತ ಟಾಂಗ್. 2 ಬಾರಿ ಸಿಎಂ ಆಗಿದ್ದ ಎಚ್ಡಿಕೆ ಹೆಣ್ಣು ಮಕ್ಕಳ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಬಾರದು. ಒಳ್ಳೆ ಕೆಲಸಕ್ಕೆ ಗ್ಯಾರಂಟಿಯನ್ನ ಬಳಸ್ತಾ ಇದ್ದಾರೆಯೇ ಹೊರತು ಎಲ್ಲೂ ಹೋಗ್ತಿಲ್ಲ. ಕೋಲಾರದಲ್ಲಿ ಕುಮಾರಸ್ವಾಮಿ ವಿರುದ್ಧ ಕೆಜಿಎಫ್ ಶಾಸಕಿ ರೂಪಕಲಾ ಅಸಮಾಧಾನ. ಕುಮಾರಸ್ವಾಮಿ ಹೇಳಿಕೆಯನ್ನ ತಿರುಚಿ ಹಾಕುವ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. 100 ಸುಳ್ಳು ಹೇಳಿ ಸತ್ಯ ಮಾಡುವ ಚಾಳಿ ಕಾಂಗ್ರೆಸ್ನದ್ದು. ಎಚ್ಡಿಕೆಗೆ ಮಹಿಳೆಯರ ಬಗ್ಗೆ ಗೌರವ ಇದೆ ಎಂದು ಕುಮಾರಸ್ವಾಮಿ ಪರ ಶೋಭಾ ಕರಂದ್ಲಾಜೆ ಬ್ಯಾಟಿಂಗ್. ಇಂದಿನಿಂದ ನಾನ್ ಸ್ಟಾಪ್ ಪ್ರಚಾರ ಆರಂಭಿಸಲಿರೋ ಎಚ್ಡಿಕೆ. ಮಂಡ್ಯದ ಮಳವಳ್ಳಿಯಲ್ಲಿ ಬೆಳಗ್ಗೆ 11 ಗಂಟೆಗೆ ಬೃಹತ್ ಸಮಾವೇಶ. ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಸೇರಿದಂತೆ ಮೈತ್ರಿ ಕಾರ್ಯಕರ್ತರು ಭಾಗಿ. ಕಾಂಗ್ರೆಸ್ ಸೇರ್ಪಡೆ ಸುದ್ದಿ ನಡುವೆಯೇ ಸಂಗಣ್ಣ ಕರಡಿ ನಿವಾಸಕ್ಕೆ ಲಕ್ಷ್ಮಣ್ ಸವದಿ ಭೇಟಿ. ಬಿಜೆಪಿ ಟಿಕೆಟ್ ಮಿಸ್ ಹಿನ್ನೆಲೆ ಪ್ರಚಾರದಿಂದಲೂ ದೂರವಾಗಿದ್ದಕ್ಕೆ ಕಾಂಗ್ರೆಸ್ ಸೇರ್ಪಡೆ ಚರ್ಚೆ. ಸಂಗಣ್ಣಗೆ ಒಳ್ಳೆ ಭವಿಷ್ಯವಿದೆ ಎಂದು ಕುತೂಹಲ ಮೂಡಿಸಿದ ಲಕ್ಷ್ಮಣ್ ಸವದಿ. ಬಳ್ಳಾರಿಯಲ್ಲಿ ನಾಸಿರ್ಗೆ ಭವ್ಯ ಸ್ವಾಗತ ನೀಡಿದ್ದಕ್ಕೆ ಚುನಾವಣಾ ಆಯೋಗಕ್ಕೆ ಬಿಜೆಪಿ ದೂರು. ಅನುಮತಿ ಪಡೆಯದೆ ನೀತಿ ಸಂಹಿತೆ ಉಲ್ಲಂಘಿಸಿದ ಆರೋಪದ ಮೇಲೆ ಕಾನೂನು ವಿಭಾಗದಿಂದ ಕಂಪ್ಲೇಂಟ್. ಸಿಎಂ ಸಿದ್ದರಾಮಯ್ಯ ವಿರುದ್ಧವೂ ದೂರು. ದಲಿತರ ಮನೆಯಲ್ಲಿ ತಿಂಡಿ ಸೇವಿಸಿದ್ದ ಸುಧಾಕರ್ ವಿರುದ್ಧ ದಲಿತ ಸಂಘಟನೆಯ ಆಕ್ರೋಶ. ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಒಬ್ಬ ಅಯೋಗ್ಯ. ಆತ ದಲಿತರ ಮನೆಯಲ್ಲಿ ಊಟ ಮಾಡಿದ್ದು ಗಿಮಿಕ್ ಎಂದ ಮುಖಂಡ ಸುಧಾ ವೆಂಕಟೇಶ್. ಡಿಸಿಎಂ ಡಿಕೆಶಿ ಸಿಎಂ ಆಗುವ ಆಸೆಗೆ ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಕೌಂಟರ್. ಪಕ್ಷ ನಿರ್ಧಾರ ಮಾಡೋದನ್ನ ನಾವು ಒಪ್ತೀವಿ. ಸಿಎಂ ಕುರ್ಚಿ ಖಾಲಿ ಇಲ್ಲ. ಪಕ್ಷದ ತೀರ್ಮಾನವೇ ಅಂತಿಮವೆಂದು ಟಾಂಗ್. ಹುಬ್ಬಳ್ಳಿಯಲ್ಲಿ ಐಟಿ ಹಾಗೂ ಪೊಲೀಸರು ಭರ್ಜರಿ ಕಾರ್ಯಾಚರಣೆ. ಧಾರವಾಡದ ರಾಮನಕೊಪ್ಪ ಗ್ರಾಮದ ಮನೆಯೊಂದರಲ್ಲಿ 2 ಕೋಟಿಗೂ ಅಧಿಕ ಹಣ ಜಪ್ತಿ. ಹಣದ ಮೂಲದ ಬಗ್ಗೆ ಪೊಲೀಸ್ ಹಾಗೂ ಐಟಿ ಅಧಿಕಾರಿಗಳ ತಂಡ ತನಿಖೆ. ಸಿಲಿಕಾನ್ ಸಿಟಿಯಲ್ಲಿ ಐತಿಹಾಸಿಕ ಕರಗ ಉತ್ಸವ ಆರಂಭ. ಸತತವಾಗಿ 11 ದಿನಗಳ ಕಾಲ ನಡೆಯುವ ಕರಗೋತ್ಸವ. ಏಪ್ರಿಲ್ 23ಕ್ಕೆ ದ್ರೌಪದಿ ದೇವಿಯ ಹೂವಿನ ಕರಗ ಶಸ್ತ್ಯೋತ್ಸವ. ಚುನಾವಣಾ ಬಾಂಡ್ ಬಗ್ಗೆ ಪ್ರತಿಪಕ್ಷಗಳು ಸುಳ್ಳು ಸುದ್ದಿ ಹಬ್ಬಿಸ್ತಾ ಇವೆ. ಕಪ್ಪು ಹಣಕ್ಕೆ ಕಡಿವಾಣ ಹಾಕೋ ದೃಷ್ಟಿಯಿಂದ ಬಾಂಡ್ ಪರಿಚಯ. ಪ್ರಾಮಾಣಿಕ ಅಭಿಪ್ರಾಯ ವ್ಯಕ್ತವಾದಾಗ ಎಲ್ಲರಿಗೂ ವಿಷಾದ ಉಂಟಾಗಲಿದೆ ಎಂದ ಪ್ರಧಾನಿ ನರೇಂದ್ರ ಮೋದಿ. ಇನ್ನೂರು ಕೋಟಿ ಸಂಪತ್ತನ್ನ ದಾನ ಮಾಡಿ ಜೈನ ಸನ್ಯಾಸತ್ವ ಸ್ವೀಕರಿಸಿದ ದಂಪತಿ. ಹಣ, ಮೊಬೈಲ್ ಸೇರಿ ಸರ್ವವನ್ನು ದಾನ ಮಾಡಿದ ಗುಜರಾತ್ ಉದ್ಯಮಿ ಭವೇಶ್ ಭಂಡಾರಿ. 16 ವರ್ಷದ ಮಗ, 19 ವರ್ಷದ ಮಗಳು ಸಾಗಿದ ದಾರಿಯಲ್ಲೇ ಸಾಗಲು ನಿರ್ಧಾರ. ಆಸ್ಟ್ರೇಲಿಯಾದ ಚರ್ಚ್ನಲ್ಲಿ ಧರ್ಮೋಪದೇಶ ವೇಳೆಯೇ ಬಿಷಪ್ಗೆ ಚೂರಿ ಇರಿದ ಪಾಪಿ. ಬಿಷಪ್ ಸ್ಥಿತಿ ಗಂಭೀರವಾಗಿದ್ರೆ 4 ಆಸ್ಪತ್ರೆಗೆ ದಾಖಲು. ಅರೆಸ್ಟ್ ಮಾಡಿದ ಆರೋಪಿಯನ್ನ ನಮಗೊಪ್ಪಿಸುವಂತೆ 5,000ಕ್ಕೂ ಅಧಿಕ ಜನರಿಂದ ಒತ್ತಾಯ, ಪ್ರತಿಭಟನೆ.
ಜಾರ್ಜಿಯಾ ಸಂಸತ್ನಲ್ಲಿ ಆಡಳಿತ ವಿಪಕ್ಷ ನಾಯಕರ ನಡುವೆ ಡಿಶುಂ. ವಿದೇಶಿ ಏಜೆಂಟ್ ಮಸೂದೆಯ ಮೇಲೆ ಬಿಸಿ ಚರ್ಚೆ ವೇಳೆ ಬಡಿದಾಟ. ಮಸೂದೆ ರಷ್ಯಾ ಪ್ರೇರಿತವಾಗಿದೆ ಅಂತ ವಿಪಕ್ಷ ನಾಯಕರ ಆಕ್ರೋಶ ಹಿನ್ನೆಲೆ ಅಧಿವೇಶನ ವೇಳೆಯೇ ಗಲಾಟೆ. ಪ್ಲೇ ಆಫ್ ಬಾಗಿಲು ಬಹುತೇಕ ಕ್ಲೋಸ್. ಡಿಕೆ ಅಬ್ಬರದ ಏಕಾಂಗಿ ಬ್ಯಾಟಿಂಗ್ ಹೋರಾಟ ವ್ಯರ್ಥ. ಹೈದರಾಬಾದ್ ವಿರುದ್ಧದ ನಿರ್ಣಾಯಕ ಪಂದ್ಯದಲ್ಲಿ ಬೆಂಗಳೂರು ಹೀನಾಯ ಸೋಲು. ಮಗಳಿಗಾಗಿ ಬಿಗ್ ಬಜೆಟ್ನಲ್ಲಿ ಸಿನಿಮಾ ಮಾಡಲು ಮುಂದಾದ ಶಾರುಖ್ ಖಾನ್. ಮಗಳ ಚೊಚ್ಚಲ ಚಿತ್ರಕ್ಕೆ 200 ಕೋಟಿ ಸುರಿಯಲು ಕಿಂಗ್ ಖಾನ್ ತಯಾರಿ. ಮೊದಲ ಸಿನಿಮಾದಲ್ಲಿ ಸುಹಾನಾ ಗೆದ್ದು ಬೀಗಬೇಕೆಂದು ಶಾರುಖ್ ದಿಟ್ಟ ಹೆಜ್ಜೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.